ಕಷ್ಟವಿಲ್ಲದೆ ಜೀವನ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಏಳು ಬೀಳಿನ ನಡುವೆ ಬಾಳ ಬಂಡಿ ಸಾಗಲು 1000 ಮುಳ್ಳಿದ್ದರೂ ಕೂಡ ಗುಲಾಬಿಯಂತೆ ಮಿಂಚಬೇಕು. ಅದುವೇ ಜೀವನ. ಆದರೆ 100 ಕಷ್ಟಗಳನ್ನು ಅನುಭವಿಸಿದ್ದರೂ ಕೂಡ ಮತ್ತು ಆ ಕಷ್ಟಗಳು ಆಸೆಯ ಕಾರಣದಿಂದಲೇ ಸಂದಿವೆ ಎಂದು ಅರಿವಿದ್ದರೂ ಕೂಡ ಮತ್ತೆ ಮತ್ತೆ ಮನದೊಳಗೆ ಆಸೆಗಳು ಏಳುತ್ತವೆ. ಇಂದಿನ ಕಷ್ಟಗಳ ಅನುಭವದಿಂದ ನಾವು ಆಡುವ ಬೇಸರದ ನುಡಿಗಳ ಮಧ್ಯೆ ಹಿಂದೆ ಅನುಭವಿಸಿದ ಸುಖ ಸಂತೋಷಗಳ ಸುಂದರ ನೆನಪು ಬರುತ್ತವೆ. ಇಷ್ಟೆಲ್ಲ ಕಷ್ಟ ಸುಖಗಳನ್ನು ಅನುಭವಿಸಿ ಏನೋ ಸ್ವಲ್ಪ ಜ್ಞಾನ ಬಂದಿದೆ, ಮನದೊಳಗೆ ಆಸೆ ಸತ್ತಿದೆ ಎನ್ನುವಾಗಲೇ ಮತ್ತೆ ಸುಂದರವಾದದ್ದು ಎದುರಾದರೆ ನಮ್ಮ ಕಣ್ಣು ಸೆಳೆಯುತ್ತದೆ ಮತ್ತು ಮನಸ್ಸು ಅದರ ಕಡೆಗೆ ವಾಲುತ್ತದೆ ಎಂದು ಹೇಳುತ್ತಾ ಇವು ಜೀವದ ಸ್ವಭಾವ, ಅಳಿಸಿ ಹೋಗಲು ಸಾಧ್ಯವೇ ಇಲ್ಲ. ಆದರೆ ಯಾರಿಗೂ ಕಷ್ಟವಿಲ್ಲದ ಜೀವನವಿಲ್ಲ. ನಮ್ಮ ಜೀವನದಲ್ಲಿರುವ ಹಲವಾರು ವಿಷಯಗಳು ಮೂಲತಃ ಸಹಜವಾಗಿದ್ದರೂ ಕೂಡ ನಮಗೆ ನಮ್ಮ ಅನಿಸಿಕೆಗೆ ಅದು ಕಷ್ಟ ಎಂದು ಅನಿಸಿರಬಹುದು. ಹಾಗೆ ಕಷ್ಟಗಳ ಹಾದಿಯಲ್ಲಿ ಹಾದು ಬಂದ ಮೇಲೆ ಇದು ಸರಿಯಲ್ಲ, ಆಸೆ ಪಟ್ಟಿದ್ದರಿಂದಲೇ ಇಷ್ಟೊಂದು ಕಷ್ಟಗಳ ಸರಮಾಲೆ ಎಂದು ನಮಗೆ ಅನಿಸಿದರೂ ಕೂಡ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಆಸೆಗಳ ಪುನರಾಗಮನ. ಆದರೆ ಇಂದಿನ ಕಷ್ಟ ಹೆಚ್ಚೆನಿಸಿದರೆ ಹಿಂದೆ ಅನುಭವಿಸಿದ್ದು ಸುಖವೆಂದೆನಿಸುತ್ತದೆ, ಇಂದು ಆರಾಮ ಎನಿಸಿದರೆ ಹಿಂದಿನದ್ದು ಹಿಂಸೆ ಎಂದು ಅನಿಸುತ್ತದೆ. ಇಷ್ಟೇ ಜೀವನ.